ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಬಿಜೆಪಿ ನಾಯಕ ಸಿಟಿ ರವಿ ಅವರ ಪತ್ನಿಯ ಹೆಸರು ಪಲ್ಲವಿ. ಗುಣ ಸಂಪನ್ನೆ, ಮಗಳು, ಸೊಸೆ, ತಾಯಿ, ಅತ್ತಿಗೆ, ಮಡದಿ ಆಗಿರುವ ಪಲ್ಲವಿ. ಮುಂದಿನ ಜನ್ಮಕ್ಕೂ ನನ್ನ ಮಡದಿಯೇ ಆಗಲಿ. ಸಿಟಿ ರವಿ ಮತ್ತು ಪಲ್ಲವಿ ಅವರ ದಾಂಪತ್ಯ ಜೀವನ ಹಲವರಿಗೆ ಸ್ಫೂರ್ತಿ. ಹೌದು, ಗಂಡ ಹೆಂಡತಿ ಸಂಬಂಧ ಅಂದ್ರೇನೆ ಹಾಗೆ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಅದಕ್ಕೆ ನಿಜ ಸಾಕ್ಷಿ ಅಂತಂದ್ರೆ ಆ ಜೋಡಿಗಳಲ್ಲಿ ಒಬ್ಬರಾಗಿರುವಂತಹ ಸಿಟಿ ರವಿ ಹಾಗೆ ಪಲ್ಲವಿ ದಂಪತಿಯು ಕೂಡ ಅದೇ ರೀತಿಯಾಗಿ ಬಾಳ್ತಾ ಇದ್ದಾರೆ. ರಾಜಕೀಯದ ಒತ್ತಡಗಳ ಮಧ್ಯೆ ತನ್ನನ್ನ ನಂಬಿರುವ ಪತ್ನಿ, ಮಕ್ಕಳು ಮತ್ತು ಕುಟುಂಬಸ್ಥರಿಗೆ ಹೇಗೆ ಸಮಯವನ್ನ ಹೊಂದಿಸ್ತಾರೆ ಅನ್ನುವಂತಹ ಕುತೂಹಲ ಜನಪ್ರತಿನಿಧಿಗಳ ಬೆಂಬಲಿಗರಿಗೆ ಹಾಗೆ ಕಾರ್ಯಕರ್ತರಿಗೆ ಇದ್ದೇ ಇರುತ್ತೆ. ನೋಡಿ, ಸಿಟಿ ರವಿ ಅವರು ಮೇ 21ನೇ ತಾರೀಕಿನಂದು ಪಲ್ಲವಿ ಅವರನ್ನ ಮದುವೆ ಆಗ್ತಾರೆ. ಯಶಸ್ವಿಯಾಗಿ ಇಲ್ಲಿವರೆಗೂ ಕೂಡ ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಸಿಟಿ ರವಿ ಅವರ ವಿವಾಹ ವಾರ್ಷಿಕೋತ್ಸವ ಮುಂದಿನ ತಿಂಗಳಿದೆ. ಸಹಜವಾಗಿಯೇ ಸಿಟಿ ರವಿ ಹಾಗೆ ಅವರ ಮಡದಿಯ ಪಾಲಿಗೆ ಸಂತೋಷದ ದಿನವೇ ಆಗಿದೆ ಈ ದಿನ. ಮದುವೆ ಬೇಡ ಅಂತ ಕೂತಿದ್ದ ಯುವಕನೊಬ್ಬನ ಬಾಳಿಗೆ ಬಂದು 25 ವರ್ಷಗಳಿಂದ ಆತನಿಗೆ ಪತ್ನಿಯಾಗಿ, ಸ್ನೇಹಿತೆಯಾಗಿ, ಸಂಗಾತಿಯಾಗಿ ಬೇಕು ಬೇಡಗಳೆಲ್ಲವನ್ನ ಪೂರೈಸಿದ ಪ್ರೀತಿಯ ಮಡದಿಯ ಕುರಿತು ಸಿಟಿ ರವಿ ಅವರು ಭಾವುಕ ಪತ್ರವನ್ನು ಕೂಡ ಈ ಹಿಂದೆ ಬರೆದಿದ್ರು. ರಾಜ್ಯದ ಪ್ರಭಾವಿ ನಾಯಕ, ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಿಟಿ ರವಿ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ ಒಂದು ಕಡೆ ಯಶಸ್ವಿಯನ್ನು ತಂದೊಡ್ಡಿದೆ. ಇಷ್ಟು ವರ್ಷಗಳ ನಿರಂತರವಾಗಿ ತನ್ನೆಲ್ಲ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತಿರುವ ಪತ್ನಿ ಪಲ್ಲವಿ ಅವರ ಕುರಿತಾಗಿ ಮನಸ್ಸಿನ ಭಾವನೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಸಿಟಿ ರವಿಯವರು ಪ್ರೀತಿಯ ಪತ್ನಿಯ ಕುರಿತು ಭಾವುಕ ಪತ್ರವನ್ನು ಬರೆದು ತಮ್ಮ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಪ್ರಕಟಣೆ ಮಾಡಿದ್ದಾರೆ. ಹೌದು, ನಾನು ಚತುರ್ಭುಜನಾಗಿ ಇಂದಿಗೆ ಸಾರ್ಥಕ 25 ವಸಂತ ತುಂಬುತ್ತೆ. ವಿವಾಹ ಬಂಧನವೇ ಬೇಡ ಅಂತ ಅಂದುಕೊಂಡಿದ್ದ ನನ್ನನ್ನು ತನ್ನೊಲವಿನಿಂದ ಆಕರ್ಷಿಸಿ ಆವರಿಸಿಕೊಂಡು ನನ್ನ ಮನಸ್ಸನ್ನು ಬದಲಾಯಿಸಿ ಹಿರೇಮಗಳೂರಿನ ಶ್ರೀ ಕೋದಂಡರಾಮನ ಸನ್ನಿಧಿಯಲ್ಲಿ ಕನ್ನಡದ ಪೂಜಾರಿ ಶ್ರೀ ಕಣ್ಣನ್ ಅವರ ಪೌರೋಹಿತ್ಯದಲ್ಲಿ ಕನ್ನಡದ ಮಂತ್ರದೊಂದಿಗೆ ಗುರು ಹಿರಿಯರ ಸಮ್ಮುಖದಲ್ಲಿ ನಡೆದ ಸರಳ ವಿವಾಹದಲ್ಲಿ ಸಪ್ತಪದಿ ತುಳಿದು ನನ್ನ ಬಾಳ ಸಂಗಾತಿಯಾಗಿ ಬಂದವಳು ನನ್ನ ಮನದರಸಿ ಪಲ್ಲವಿ. ಮನಕದ್ದ ದಿನದಿಂದ ಈ ದಿನದವರೆಗೆ ನನ್ನ ಸುಖ ದುಃಖದಲ್ಲಿ ಬಾಳ ಏಳಿಗೆಯಲ್ಲಿ ಸಹಭಾಗಿಯಾಗಿ ನನ್ನ ಅರ್ಧಾಂಗಿಯಾಗಿ ಪಲ್ಲವಿ ನನ್ನ ಬದುಕಿನಲ್ಲಿ ಪಲ್ಲವಿಸಿದ್ದಾಳೆ. ನಮ್ಮಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಇಬ್ಬರು ಸುಪುತ್ರರನ್ನು ಕೂಡ ಅಂದರೆ ಸಮರ್ಥ ಸೂರ್ಯ, ಸಾರ್ಥಕ ಸೂರ್ಯ ದಯಪಾಲಿಸಿದ್ದಾಳೆ. ನಮ್ಮದು ಬೇವು ಬೆಲ್ಲದ ಸಂಸಾರವೇ ಆದರೂ ಭಗವಂತ ನಮಗೆ ಬೆಲ್ಲವನ್ನೇ ಜಾಸ್ತಿ ದಯಪಾಲಿಸಿದ್ದಾನೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲವೂ ಅವಳದ್ದೇ ಕಾರುಬಾರು. ನನಗೆ ಮಡದಿ, ಮಕ್ಕಳಿಗೆ ತಾಯಿಯಾಗಿ ಅಷ್ಟೇ ಅಲ್ಲ, ನಮ್ಮೆಲ್ಲರ ಕಾರ್ಯಕರ್ತರಿಗೆ ಪ್ರೀತಿಯ ಅಕ್ಕನಾಗಿ ನನ್ನ ಸಾರ್ವಜನಿಕ ಜೀವನದ ಒತ್ತಡವನ್ನು ಕೂಡ ಹಂಚಿಕೊಂಡಿದ್ದಾಳೆ. ಅಯ್ಯೋ, ನನಗೆ ಸಾಕಾಯ್ತಪ್ಪ, ಇನ್ನು ಮುಂದೆ ನಾನೆಲ್ಲೂ ಹೋಗಲ್ಲ, ನೀವುಂಟು ನಿಮ್ಮ ಜನ ಉಂಟು, ಅದು ಹೆಂಗೋ ನಿಭಾಯಿಸ್ತೀರಾ ಅಂತ ನನಗಾಗೋದಿಲ್ಲ ಅಂತ ಹುಸಿ ಕೋಪ ತೋರಿಸಿದ್ರು ನಾನು ಸಂಘಟನೆಯ ಜವಾಬ್ದಾರಿಯಿಂದ ದೇಶ ಪರ್ಯಟನೆ ನಡೆಸುವಾಗ ನಮ್ಮೂರ ಕಾರ್ಯಕರ್ತರು ಬಂದು ಅಕ್ಕ, ಅಣ್ಣ ಊರಲ್ಲಿ ಇಲ್ವ ಕಣಕ್ಕ ಅಂತ ಕೇಳಿದಾಗ ನೀವು ಬರಲೇಬೇಕಕ್ಕ ಅಂದಾಗ ಹೋಗ್ಬಂದು ನಾನು ಊರಲ್ಲಿಲ್ಲದ ಕೊರತೆಯನ್ನು ನೀಗಿಸ್ತಾಳೆ. ಮನೆಗೆ ಬಂದವರಿಗೆ ಭೇದವೆನಿಸದೆ ಬಂಧುಗಳು ಅಂತ ಪರಿಗಣಿಸಿ ಪ್ರೀತಿಯಿಂದ ಕಂಡವಳು ಪಲ್ಲವಿ. ಇನ್ನು ಊಟೋಪಚಾರದ ವಿಚಾರಕ್ಕೆ ಬಂದರೆ ಆಕೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅಡುಗೆಯಲ್ಲಿ ಇವಳದ್ದು ನಳಪಾಕ. ಪ್ರವಾಸದಲ್ಲಿರುವಾಗ ಅವಳ ಕೈರುಚಿ ಅಡುಗೆಯನ್ನು ಮಿಸ್ ಮಾಡ್ಕೊಳ್ತೀನಿ. ನಾನು ಹಾಕುವ ಡ್ರೆಸ್ಗಳ ಆಯ್ಕೆ ಅವಳದ್ದೇ. ಹಲವು ಬಾರಿ ನನ್ನುಡುಗೆ ಸರಿ ಕಾಣ್ತಾ ಇಲ್ಲ ಅಂತ ಹುಸಿ ಮುನಿಸು ತೋರಿಸಿ ಬದಲಾಯಿಸುವವಳು ಇವಳೆ. ಹಾಗೆಯೇ ನನ್ನ ರಾಜಕೀಯ ಹೇಳಿಕೆಗಳ ಬಗ್ಗೆ ಪ್ರಾಮಾಣಿಕ ವಿಮರ್ಶೆ ಮಾಡುವ ವಿಮರ್ಶಕಿಯೂ ಕೂಡ ಆಗಿದ್ದಾಳೆ. 25 ವರ್ಷಗಳ ವೈವಾಹಿಕ ಜೀವನದಲ್ಲಿ ನನಗಿದು ಬೇಕು, ನನಗದು ಬೇಕು ಅನ್ನುವ ಬೇಡಿಕೆ ಇಟ್ಟ ಪಟ್ಟಿ ಇಟ್ಟವಳಲ್ಲ ನನ್ನ ಮಡದಿ. ಹಾಗೆಯೇ ಇಂದಿನವರೆಗೂ ಆಕೆಗೊಂದು ಉಡುಗೊರೆ ಕೊಟ್ಟವನು ನಾನಲ್ಲ. ನನ್ನ ಗಂಡ ಶಾಸಕರಾಗಿದ್ರು, ಮಂತ್ರಿಯಾಗಿದ್ದು ಅಂತ ಮೆರೆದವಳು ಅಲ್ಲ.
ನನ್ನ ಧರ್ಮಪತ್ನಿಯ ಒಂದೇ ಆಗ್ರಹ, ಒಂದಿಡೀ ವರ್ಷದಲ್ಲಿ 10 ದಿನ ಮಡದಿ ಮಕ್ಕಳಿಗಾಗಿ ಮೀಸಲಿಟ್ಟು ಆ 10 ದಿನ ಎಲ್ಲಿಯಾದರೂ ಪ್ರವಾಸ ಹೋಗೋಣ ಅನ್ನೋದು. ಅದನ್ನ ನಾನು ಒಪ್ಕೊಂಡು ಪ್ರತಿ ವರ್ಷ ಅಲ್ಲದೆ ಇದ್ರು ಹಲವು ವರ್ಷ ಅದನ್ನ ಈಡೇರಿಸಿದ್ದೀನಿ. ಸಾರ್ವಜನಿಕ ಜೀವನದಲ್ಲಿದ್ದಾಗ ಎಲ್ಲವನ್ನ ಈಡೇರಿಸುವುದಕ್ಕೆ ಸಾಧ್ಯವೇ? ಒಂದು ವರ್ಷ ಹೋರಾಟ, ಇನ್ನೊಂದು ವರ್ಷ ಚುನಾವಣೆ, ಮತ್ತೊಂದು ವರ್ಷ ಮೀಟಿಂಗು. ಆಗ ಅವಳು ನಿಮಗೆ ಕುಟುಂಬಕ್ಕಿಂತ ಪಕ್ಷಾನೇ ದೊಡ್ಡದು ಅಂತ ಹಿತವಾಗಿ ಕುಟಿಗಿದ್ದು ಉಂಟು. ಒಂದು ರೀತಿಯಲ್ಲಿ ಅದೇ ನಿಜವೂ ಕೂಡ ಹೌದು. ನಮ್ಮ ಪಕ್ಷ ಸಂಘಟನೆ ನಮಗೆ ಕಲಿಸಿರೋದು ಅದೇ ಅಲ್ವಾ? ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಪರ್ಸನಲ್ ಲಾಸ್ಟ್ ಅನ್ನುವ ಮೂಲ ಮಂತ್ರ ಹೊಂದಿರುವ ಪಾರ್ಟಿ ನಮ್ಮದು. ನಮ್ಮ ಸಾಂಸಾರಿಕ ಜೀವನದಲ್ಲಿ ಸರಸವೇ ಇಲ್ಲ, ವಿರಸವೇ ಇಲ್ಲ ಅಂತಿರಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪಿನ ಹಾಗೆ ಅದು ಇದೆ. ಎಲ್ಲ ಸುಖ ಸಂಸಾರಗಳ ಸೂತ್ರದಂತೆ ಆ ಕಡೆಯಿಂದ ಬರುವ ಎಲ್ಲ ಅಸ್ತ್ರಗಳಿಗೆ ನನ್ನುತ್ತರ ಮೌನ ಮಾತ್ರ. ಯಾಕಂದ್ರೆ ಅವಳು ವಿನಾಕಾರಣ ಜಗಳ ಮಾಡುವಳಲ್ಲ. ಏನೋ ತಪ್ಪಾಗಿರುತ್ತೆ, ಹಾಗಾಗಿ ಈ ಪ್ರತಿಕ್ರಿಯೆ ಅಂತ ಸುಮ್ಮನಿರ್ತೀನಿ. ಇದೆಲ್ಲ ಮುಗಿದ ಮೇಲೆ ನಾನು ಮುಂದಿನ ಜನ್ಮದಲ್ಲೂ ನೀನೇ ನನ್ನ ಸತಿ ಅಂದಾಗ, ಅಯ್ಯೋ ನನಗೆ ಬೇಡಪ್ಪ ರಾಜಕಾರಣಿಯ ಸಹವಾಸ, ನನಗಂತೂ ಮುಂದಿನ ಜನ್ಮನೇ ಬೇಡ ಬೇಡ ಅಂತ ಮುಂದಿನ ಜನ್ಮದಲ್ಲಿ ನಿಮಗೆ ಒಬ್ಳು ಗಯ್ಯಾಳಿ ಹೆಂಡತಿ ಸಿಗಬೇಕು ಅಂತ ಹುಸಿ ಕೋಪ ತೋರಿಸಿದವಳು ನನ್ನ ಮಡದಿ ಪಲ್ಲವಿ. ಸಾರ್ವಜನಿಕ ಜೀವನದ ಇತಿಮಿತಿ ಅರಿತು ಬದುಕ್ತಾ ಇರೋಳು. ನನ್ನ ಹೆಸರಿಗೆ ಕೆಟ್ಟ ಹೆಸರು ಬರಬಾರದು ಅಂತ ಕನವರಿಸುವವಳು. ನನ್ನ ಹೆತ್ತವರ ಪಾಲಿಗೆ ಮಗಳಾಗಿರುವಳು. ನಮಗಾಗಿ ವ್ರತ ಮಾಡುವಳು. ನಾನು ಕಷ್ಟಪಡುತ್ತಾ ನಮ್ಮ ಸಂತೋಷಕ್ಕೆ ಸಂಭ್ರಮಿಸುವಳು. ಮನಸ್ಸಿನಲ್ಲಿ ಏನು ಇಟ್ಟುಕೊಳ್ಳದೆ ಭಾವನೆಗಳನ್ನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತೆ ಬಿಚ್ಚಿಟ್ಟು ಮನಸ್ಸು ಹಗುರು ಮಾಡಿಕೊಳ್ಳೋಳು. ಗುಣ ಸಂಪನ್ನೆ ಮಗಳು, ಸೊಸೆ, ತಾಯಿ, ಅತ್ತಿಗೆ, ಮಡದಿಯಾಗಿರುವ ಪಲ್ಲವಿಯೇ ಮುಂದಿನ ಜನ್ಮಕ್ಕೂ ನನ್ನ ಮಡದಿ ಆಗಲಿ ಅಂತ ಬಯಸೋದು ಸಹಜ ಅಲ್ವೇ? ಎಷ್ಟು ಮುದ್ದಾಗಿ ಸಿ.ಟಿ. ರವಿಯವರು ತಮ್ಮ ಧರ್ಮ ಪತ್ನಿಯನ್ನ ಹಾಡಿ ಹೊಗಳಿದ್ದಾರೆ. ನಿಜಕ್ಕೂ ಕೂಡ ಇವರ ದಾಂಪತ್ಯ ಜೀವನ ಹಲವರಿಗೆ ಇದು ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬೋದು. ಎಲ್ಲ ಗಂಡ ಹೆಂಡತಿಯರು ಕೂಡ ಜಗಳ ಆಡ್ತಾರೆ, ಆದರೆ ಒಬ್ಬರನ್ನ ಒಬ್ಬರು ಈ ರೀತಿ ಹೊಗಳೋದು ಬಹಳ ವಿರಳ. ಬಟ್ ಸಿ.ಟಿ. ರವಿಯವರ ಧರ್ಮಪತ್ನಿ ನಿಜಕ್ಕೂ ಕೂಡ ಅದೃಷ್ಟವಂತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.